ಮೀನರಾಶಿಯವರಿಗೆ ಶೇಷನಾಗ ಕಾಳ ಸರ್ಪಯೋಗ ಪ್ರಭಾವ ಬೀರ್ತಾ ಇದೆ. ಡಿಸೆಂಬರ್ 5-6ನೇ ತಾರೀಕಿನ ತನಕ ಇರುತ್ತೆ ಈ ಪ್ರಭಾವ. ಏನದು ಶೇಷನಾಗ ಕಾಳ ಸರ್ಪಯೋಗ? ನೋಡಿ, ನಿಮ್ಮ ರಾಶಿಯಿಂದ 12ನೇ ರಾಶಿಯಲ್ಲಿ ರಾಹು ಇದ್ದು 6ನೇ ರಾಶಿಯಲ್ಲಿ ಕೇತು ಇದ್ದರೆ ಅದು ನಿಮಗೆ ಶೇಷನಾಗ ಕಾಳ ಸರ್ಪಯೋಗ ಅಂತ ಕರೀತಾರೆ. ಅದಕ್ಕೆ ಈಗ ಸದ್ಯ ಅದೇ ರೀತಿ ಇದೆ. ಯಾಕೆಂದರೆ ಕುಂಭರಾಶಿಯಲ್ಲಿ ರಾಹು ಇದ್ದಾನೆ, ಸಿಂಹರಾಶಿಯಲ್ಲಿ ಕೇತು ಇದ್ದಾನೆ. ಕುಂಭ ನಿಮಗೆ 12ನೇ ಮನೆ ಆಗ್ತದೆ, ಸಿಂಹ ನಿಮಗೆ 6ನೇ ಮನೆ ಆಗ್ತದೆ. ಇದರ ಪ್ರಭಾವ ಯಾವ ರೀತಿಯಲ್ಲಿದೆ, ಹೆಂಗೆ ನೀವು ಅನುಭವಿಸ್ತಾ ಇದ್ದೀರಾ, ಏನೇನು ಸಮಸ್ಯೆಗಳು ಕೊಡ್ತಾ ಇದೆ ಇದು, ಹಾಗೂ ಪರಿಹಾರ ಏನು, ಇದೆಲ್ಲದೂ ಸಮಸ್ತವಾಗಿ ತಿಳಿಸ್ತೇನೆ ನಾನು ನಿಮಗೆ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಪ್ರತಿಯೊಬ್ಬ ಮೀನರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ಶೇರ್ ಮಾಡಿ. ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಈ ವಿಡಿಯೋನ ಎಲ್ಲ ಮೀನರಾಶಿಯವರಿಗೆ ಗೊತ್ತಾಗಬೇಕು, ಅವರಿಗೆ ಶೇಷನಾಗ ಕಾಳಸರ್ಪಯೋಗ ಪ್ರಭಾವ ಬೀರ್ತಾ ಇದೆ ಅಥವಾ ಇನ್ನು ಮುಂದೆ ಬೀರಲಿದೆ. ಡಿಸೆಂಬರ್ 5-6ನೇ ತಾರೀಕು ತನಕನೂ ಬೀರಲಿದೆ. ನಾವು ಎಚ್ಚೆತ್ತುಕೊಳ್ಬೇಕು, ನಾವು ಪರಿಹಾರ ಮಾಡ್ಕೊಳ್ಬೇಕು, ಯಾವ್ಯಾವ ಥರ ಸಮಸ್ಯೆಗಳಾಗಬಹುದು, ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂಥೇಳಿ. ನೀವು ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಿಕೊಡಿ. ಇಲ್ಲ ಯೂಟ್ಯೂಬಲ್ಲಿ ನೋಡ್ತಾಯಿರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅಂದ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಎಲ್ಲೇ ನೋಡ್ತಾ ಇರಿ, ಕಮೆಂಟ್ ಸೆಕ್ಷನ್ ಓಪನ್ ಇದೆ. ನನ್ನ ಹತ್ರ ಏನೋ ಪ್ರಶ್ನೆ ಕೇಳಬೇಕಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಅಪರೂಪದಲ್ಲಿ ನಾನು ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ವಿಡಿಯೋ ಶುರು ಮಾಡೋಣಲ್ವಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಶೇಷನಾಗ ಕಾಳಸರ್ಪ ಯೋಗ, 12 ವಿಧದ ಕಾಳಸರ್ಪ ಯೋಗದಲ್ಲಿ ಇದು ಬಹಳ ವಿಶೇಷವಾಗಿರತಕ್ಕಂಥ ಕಾಳಸರ್ಪ ಯೋಗ. ಇದೊಂದು 5 ಪ್ರಮುಖವಾದ ಪ್ರಭಾವಗಳಿದೆ ಇದರದ್ದು. ಮೊಟ್ಟ ಮೊದಲನೇದಾಗಿ ಶೇಷನಾಗ ಕಾಳಸರ್ಪ ಯೋಗ ದೋಷದಿಂದಾಗಿ ಮೀನರಾಶಿಯವರಿಗೆ ಖರ್ಚುಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಡುತ್ತೆ. ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ. ನಿಮಗೆ ನಿರೀಕ್ಷಣೆ ಇರಲ್ಲ, ಇದೊಂದು ಹೊಸ ಖರ್ಚು ಬರುತ್ತೆ ಅಂತ ನಿಮಗೆ ಅಂದಾಜು ಇರಲ್ಲ, ನೀವು ಅದಕ್ಕೆ ಪ್ರಿಪೇರೂ ಆಗಿರಲ್ಲ. ನೀವು ಅಂಥ ಸಡನ್ನಾದ ಖರ್ಚುಗಳು ಬರತಕ್ಕಂಥದ್ದು ಅನಿರೀಕ್ಷಿತ ಖರ್ಚುಗಳು. ಸೇವಿಂಗ್ಸೇ ಮಾಡೋಕ್ಕಾಗಲ್ಲ, 1 ರೂಪಾಯಿ ದುಡ್ಡು ಉಳಿಸೋಕ್ಕಾಗಲ್ಲ. ಖರ್ಚು 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 ಖರ್ಚು, ಏನು ಗುರುಳೆ ತಲೆಯೆಲ್ಲ ಕೆಟ್ಟೋಗ್ಬಿಡ್ತು ನನಗೆ ಅಂಥೇಳಿ. ಆದರೆ ಪಾಸಿಟಿವ್ ಕೂಡ ಸ್ವಲ್ಪ ಕೆಲವಿಷ್ಟು ವಿಚಾರ ಇದೆ. ಅಂದರೆ ಈ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿಯನ್ನು ಮಾಡಿಕೊಂಡ್ರೆ ಒಂದು ವಿಶೇಷವಾದ ಪಾಸಿಟಿವ್ ಕೂಡ ಇದೆ ಇದರಲ್ಲಿ. ಏನದು? ಫಾರಿನ್ ಟ್ರಾವೆಲ್, ಅಬ್ರಾಡ್ ಚಾನ್ಸಸ್, ವಿದೇಶ ಪ್ರಯಾಣಗಳು. ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಸ್ಟ್ರಗಲ್ ಇರುತ್ತೆ, ತುಂಬ ಸ್ಟ್ರಗಲ್ ಮಾಡ್ತೀರಾ, ನಂತರ ತುಂಬ ಸಕ್ಸಸ್ ಆಗುತ್ತೆ, ಅದು ನಂತರ ಸಕ್ಸಸ್ ಇರುತ್ತೆ. ಸೊ ಬಟ್ ಕಾಳಸರ್ಪ ಯೋಗ ದೋಷ ಶಾಂತಿ ಆಗಿಬಿಟ್ರೆ ಖಂಡಿತವಾಗಿ ಶೇಷನಾಗ ಕಾಳಸರ್ಪ ಯೋಗ ದೋಷದಿಂದಾಗಿ ಮೀನರಾಶಿಯವರು ವಿದೇಶ ಪ್ರಯಾಣ ಮಾಡ್ತಾರೆ. ವಿದೇಶ ಪ್ರಯಾಣ, ವಿದೇಶವಾಸ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ಟ್ರಗಲ್, ನಂತರ ಅನುಕೂಲ ಇರುತ್ತೆ. ನೆಕ್ಸ್ಟ್ ಸಮಸ್ಯೆಗಳು ಇನ್ನೂ ಹಲವಾರಿದೆ. ಸ್ಲೀಪ್ ಡಿಸ್ಟರ್ಬೆನ್ಸ್, ನಿದ್ರೆ ಇಲ್ಲ. ಏನಾಗ್ಬಿಡುತ್ತೆ, ನಿದ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಮೀನ ರಾಶಿಯವ್ರಿಗೆ ಸರಿಯಾಗಿ ನಿದ್ರೆನೇ ಬರಲ್ಲ. ನಿದ್ರೆ ಭಾಳ ಕಷ್ಟಪಡ್ತೀರಾ ನಿದ್ರೆಗೋಸ್ಕರ. ಈ ಒಂದು ಕಾಳಸರ್ಪ ಯೋಗ ದೋಷ ಏನಿದೆ, ಶೇಷನಾಗ ಕಾಳಸರ್ಪ ಯೋಗ ದೋಷ ಮೀನರಾಶಿಯವರ ನಿದ್ರೆಯನ್ನು, ಮನಃಶಾಂತಿಯನ್ನು ಎರಡನ್ನೂ ಹಾಳು ಮಾಡುತ್ತೆ. ಸ್ಲೀಪ್ ಮಲ್ಕೊಂಡ್ರೆ ನಿದ್ದೆ ಬರಲ್ಲ. 10 ಆಯಿತು, 11 ಆಯಿತು, 12 ಆಯಿತು, ನಿದ್ದೆನೇ ಬರಲ್ಲ ಗುರುಳೆ. ಬೆಳಗ್ಗೆ ಬೇಗ ಹೆಸರಾಗ್ಬಿಡುತ್ತೆ. ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ. ಆ್ಯಂಗ್ಸೈಟಿ, ಓವರ್ ಥಿಂಕಿಂಗು, ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಕ್ಕಂಥದ್ದು, ಏನೋ ಒಂಥರ ತಳಮಳ, ಇದೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಇದೇ ನಿಮಗೆ ಮೆಂಟಲ್ ಪ್ರೆಷರ್, ಮಾನಸಿಕ ಒತ್ತಡ ಕ್ರಿಯೇಟ್ ಮಾಡೋದೇ ಇದು ಮೀನರಾಶಿಯವರಿಗೆ. ಸೊ ನೀವು ಈ ಕಾಳಸರ್ಪ ಯೋಗ ದೋಷ ಪರಿಹಾರ ಮಾಡ್ಕೊಳ್ಳೋಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಳಿದ್ನಲ್ಲ, ಒಂದು ಪಾಸಿಟಿವ್ ಇದ್ರೂ ಒಂದು ನೆಗೆಟಿವ್ ಇರುತ್ತೆ, ಹಾಗೆ ನೆಗೆಟಿವ್ ಇದ್ರೂ ಮತ್ತು ಪಾಸಿಟಿವ್ ಇರುತ್ತೆ ಅಂತ. ಇಲ್ಲೊಂದು ಪಾಸಿಟಿವ್ ಕೂಡ ಇದೆ. ಪಾಸಿಟಿವ್ ಏನು? ಈ ಶೇಷನಾಗ ಕಾಳಸರ್ಪ ಯೋಗ ದೋಷ ಇದೆ, ಇದರಿಂದ ನೀವು ಕಾಳಸರ್ಪ ದೋಷ ಪರಿಹಾರ ಶಾಂತಿ ಮಾಡಿಕೊಂಡ್ರೆ ಶತ್ರುಗಳ ಮೇಲೆ ಜಯ ಸಿಗುತ್ತೆ. ಡೈರೆಕ್ಟಾಗಲ್ಲ, ಗುಪ್ತವಾಗಿ ಶತ್ರುಗಳ ಮೇಲೆ ಸೈಲೆಂಟ್ ಕಿಲ್ಲರ್ ಅಂತಾರಲ್ಲ, ಆ ಥರ ಸೈಲೆಂಟಾಗಿ ನಿಮ್ಮ ಶತ್ರುಗಳನ್ನೆಲ್ಲ ಇಲ್ಲ ಅಂದರೆ ಅವ್ರ ಸಮಸ್ಯೆನೇ ಇಲ್ದಂಗೆ ಮಾಡಿಸ್ಕೊಂಡ್ಬಿಡ್ತೀರ ನೀವು. ಅವರ ಮೇಲೆ ನಿಮಗೆ ಜಯ ಸಿಗುತ್ತೆ. ಅವ್ರಿಗೆ ಗೊತ್ತೇ ಆಗಲ್ಲ, ನೀವು ಏನು ಮಾಡಿದ್ರೆ ಗೊತ್ತಾಗಲ್ಲ ಅವರಿಗೆ. ಆ ಥರ ಜಯವನ್ನು ಕೊಡುತ್ತೆ. ಎಷ್ಟೇ ಜನ ಶತ್ರುಗಳಿದ್ರು ಕೂಡ ಸೈಲೆಂಟಾಗಿ ಆ ಶತ್ರುಗಳನ್ನ ಹ್ಯಾಂಡಲ್ ಮಾಡ್ತೀರಾ. ನೀವೇ ಎಲ್ಲ ಶತ್ರುಗಳನ್ನ ಹ್ಯಾಂಡಲ್ ಮಾಡ್ತೀರಾ. ಡೈರೆಕ್ಟಾಗಿ ಫೇಸ್ ಟು ಫೇಸ್ ಕೂತ್ಕೊಂಡು ಅವ್ರ ಹತ್ರ ನೀವು ಜಗಳನೂ ಮಾಡಲ್ಲ, ಏನೂ ಮಾಡಲ್ಲ, ಬಟ್ ಹ್ಯಾಂಡಲ್ ಮಾಡ್ತೀರಾ ಅವ್ರಿಗೆ. ಎಲ್ಲಿ ಹೆಂಗೆ ಅವ್ರನ್ನ ರಿಪೇರಿ ಮಾಡಬೇಕು ಅಲ್ಲಿ ಹಂಗೆ ರಿಪೇರಿ ಮಾಡ್ತೀರಾ ಅವ್ರಿಗೆ ಗೊತ್ತೂ ಆಗಲ್ಲ ನೀವು ರಿಪೇರಿ ಮಾಡಿದ್ದೀರಾ ಅಂತ. ಒಂಥರ ವಿಚಿತ್ರವಾಗಿರತಕ್ಕಂಥ ವಿಚಾರಗಳಿದು. ಬಟ್ ಒಳ್ಳೆಯದಾಗತ್ತೆ. ಒಂಥರ ಸ್ಪಿರಿಚುವಲ್ ಗ್ರೋತ್ ಚೆನ್ನಾಗಿರುತ್ತೆ. ಧಾರ್ಮಿಕ
ವಿಚಾರಗಳಲ್ಲಿ ಆಸಕ್ತಿ, ದೇವಸ್ಥಾನಗಳು, ಪೂಜೆ ಪುನಸ್ಕಾರಗಳು, ತಿರುಗಾಟ, ಹೋಮ ಹವನಗಳು, ಪೂಜೆ, ದಾನ ಧರ್ಮಾದಿಗಳು ತುಂಬ ಚೆನ್ನಾಗಿ ಮಾನಸಿಕ ಸ್ಥಿತಿಗತಿಗಳು ತುಂಬ ಅನುಕೂಲ ಆಗ್ತದೆ ಆ ವಿಚಾರದಲ್ಲಿ. ಬಟ್ ಒಂದೇನು ಅಂತಂದರೆ ಸಾಲಗಳ ಮೇಲೆ ಬಹಳ ಗಮನ ಹರಿಸ್ಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ, ಈ ವಿಶೇಷವಾಗಿರತಕ್ಕಂಥ ಶೇಷನಾಗ ಕಾಳಸರ್ಪ ಯೋಗ ದೋಷ ನಿಮ್ಮ ಸಾಲಗಳ ಮೇಲೆ ಪ್ರಭಾವ ಬೀರ್ತದೆ. ಸಾಲಗಳ ಮೇಲೆ ನೀವು ತಗೊಂಡು ಸಾಲ ಇರಬಹುದು, ನೀವು ಕೊಟ್ಟು ಸಾಲ ಇರಬಹುದು, ನೀವು ಕೊಡಿಸಿದ ಸಾಲ ಇರಬಹುದು, ನೀವು ಮಾಡಬೇಕು ಅಂದ್ಕೊಂಡಿರೋ ಸಾಲ ಇರಬಹುದು, ಒಟ್ಟು ಸಾಲಗಳ ಮೇಲೆ ಶೇಷನಾಗ ಕಾಳಸರ್ಪ ಯೋಗ ದೋಷದ ಪ್ರಭಾವ ಮೀನ ರಾಶಿಯವರಿಗೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಇದು ತುಂಬ ಯೋಚನೆ ಮಾಡಬೇಕಾದಂಥ ವಿಚಾರ. ನಿಮ್ಮ ಶತ್ರುಗಳ ಮೇಲೆ, ನಿಮ್ಮ ಸಾಲಗಳ ಮೇಲೆ, ನಿಮ್ಮ ರೋಗ ರುಜಿನಗಳ ಮೇಲೆ, ಆರೋಗ್ಯ ಬಾಧೆಗಳ ಮೇಲೂ ಸಹ ಇದರ ಪ್ರಭಾವ ಇರುತ್ತೆ. ಈ ಶೇಷನಾಗ ಕಾಳಸರ್ಪ ಯೋಗ ದೋಷ ಪ್ರಭಾವ ಇರುತ್ತೆ. ಶೇಷನಾಗ ಕಾಳಸರ್ಪ ಯೋಗ ದೋಷ ಪರಿಹಾರ ಮಾಡಿಕೊಂಡ್ರೆ, ಕಾಳಸರ್ಪ ಯೋಗ ದೋಷ ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಅತ್ಯುತ್ತಮವಾಗಿರತಕ್ಕಂಥ ಅನುಕೂಲಗಳಿದೆ. ಆ ಅನುಕೂಲಗಳು, ಆ ವಿಶೇಷ ಪರಿಹಾರ ನಾವು ಮಾಡ್ತಾ ಇದ್ದೇವೆ. ಏಪ್ರಿಲ್ 2ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಕಾಳಸರ್ಪ ಯೋಗ ದೋಷದ ಬಗ್ಗೆ ನಾನೇನು ಇಲ್ಲಿ ತನಕ ಹೇಳಿದ್ದೇನೆ ಅದರಲ್ಲಿರುವ ಎಲ್ಲ ನೆಗೆಟಿವ್ ಅಂಶಗಳು ಪರಿಹಾರವಾಗಬೇಕು ಹಾಗೂ ಪಾಸಿಟಿವ್ ಅಂಶಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಈ ಒಂದು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಬಹಳ ಮುಖ್ಯ. ನಾಗಾರಾಧನೆಯಲ್ಲಿ ಹಲವಾರು ವಿಧಗಳಿದೆ. ಆಶ್ಲೇಷ ಬಲಿ ಬೇರೆ, ಸರ್ಪ ಸಂಸ್ಕಾರ ಬೇರೆ, ನಾಗ ಪ್ರತಿಷ್ಠೆ ಬೇರೆ, ಕಾಳಸರ್ಪ ದೋಷ ಬೇರೆ, ಎಲ್ಲ ಬೇರೆ ಬೇರೆ. ಟೈಪ್ 1 ಡಯಾಬಿಟೀಸು, ಟೈಪ್ 2 ಡಯಾಬಿಟೀಸು ಎಲ್ಲ ಬೇರೆ ಬೇರೆ ಇದ್ದಂಗೆ ಇದೆಲ್ಲ ಬೇರೆ ಬೇರೆ. ಇದು ನಾವೇನು ಮಾಡ್ತಾ ಇದ್ದೇವೆ, ಕಾಳಸರ್ಪಯೋಗ ದೋಷ ಪರಿಹಾರವಾಗಬೇಕು ಅಂತ ನಿಖರವಾಗಿ ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಧನಲಕ್ಷ್ಮಿ ಹೋಮ ಇರುತ್ತೆ, ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ. ಯಾಕೆಂದರೆ ಸರ್ಪದೋಷದಿಂದಾಗಿ ಸಂತಾನದ ವಿಚಾರಗಳಲ್ಲಿ ಸಮಸ್ಯೆ ಆಗಬಾರದು ಅನ್ನುವ ದೃಷ್ಟಿಕೋನದಿಂದ ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ ಇರುತ್ತೆ, ಶನಿ ಶಾಂತಿ ಹೋಮ ಇರುತ್ತೆ, ನವಗ್ರಹ ಶಾಂತಿ ಹೋಮ ಇರುತ್ತೆ. ಬಟ್ ಮುಖ್ಯವಾಗಿ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಾಡಿ ನಿಮಗೆ ವಿಶೇಷವಾದಂತಹ ಪ್ರಸಾದದ ಬಾಕ್ಸ್ ಕಳಿಸ್ಕೊಡ್ತೇವೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಇರತಕ್ಕಂಥದ್ದೇ ಈ ಕಾಳಸರ್ಪಯೋಗ ದೋಷ ನಿವಾರಕ ಒಂದು ಮಣಿಯನ್ನು ಕೊಡ್ತಾ ಇದ್ದೇವೆ ನಿಮಗೆ. ಸ್ಕ್ರೀನ್ ಮೇಲೆ ಸಹ ನಿಮಗೆ ಕಾಣ್ತಾ ಇರ್ತದೆ. ಈ ಒಂದು ವಿಶೇಷವಾಗಿರತಕ್ಕಂಥ ಮಣಿಯನ್ನು ನೀವು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು. ನೀವು ಒಂದು ಕಪ್ಪು ದಾರದಲ್ಲೋ ಅಥವಾ ಬೆಳ್ಳಿ ಚೈನ್ನಲ್ಲೋ, ಯಾವುದೋ ಪರವಾಗಿಲ್ಲ, ಕೆಂಪು ದಾರದಲ್ಲೋ ನೀವು ಕುತ್ತಿಗೆಯಲ್ಲಿ ಕಟ್ಕೊಳ್ಬಹುದು. ಇಲ್ಲಾಂದರೆ ನಿಮ್ಮ ಪರ್ಸ್ನಲ್ಲೋ ಎಲ್ಲರೂ ಇಟ್ಕೊಳ್ಬಹುದು. ನಿಮ್ಮ ಶರೀರದಲ್ಲಿ ಅಥವಾ ನಿಮ್ಮ ಪರ್ಸ್ ಬ್ಯಾಗಲ್ಲಿ ಇಟ್ಕೊಂಡ್ರೂ ಆಗ್ತದೆ. ಈ ವಿಶೇಷವಾಗಿರತಕ್ಕಂತಹ ಕಾಳಸರ್ಪ ದೋಷ ನಿವಾರಕ ಒಂದು ಮಣಿಯನ್ನ. ಇದರ ಜೊತೆಯಲ್ಲಿ ನೆಕ್ಸ್ಟ್ ಏನಿರ್ತದೆ, ಎಲ್ಲ ಹೋಮಗಳ ಭಸ್ಮ ಇರ್ತದೆ, ನೀವು ಹಚ್ಕೊಳ್ಬಹುದು. ಹಾಗೂ ಆಶ್ಲೇಷ ಬಲಿ ಪೂಜೆ, ನಾಗಾರಾಧನೆ ಮಾಡಿದಾಗ ಅರಿಶಿನ ಪ್ರಸಾದ, ವಿಶೇಷವಾಗಿ ಅರಿಶಿನ ಪ್ರಸಾದ ಇರ್ತದೆ. ಈ ಅರಿಶಿನ ಪ್ರಸಾದ ಜೊತೆಯಲ್ಲಿ ಬರತಕ್ಕಂಥದ್ದು ಏನಪ್ಪಾ ಅಂದರೆ ನಾಗಿನ್ ನಾಗಬಿಂಬಗಳು, ಎರಡು ವಿಶೇಷವಾಗಿರತಕ್ಕಂಥ ನಾಗಬಿಂಬಗಳನ್ನು ನಾವು ಕಳಿಸ್ಕೊಡ್ತಾ ಇದ್ದೇವೆ. ರಾಹು ಕೇತು ಅಂತ. ಸೊ ರಾಹು ಕೇತು ಗ್ರಹಗಳೇ ಕಾಳಸರ್ಪಯೋಗ ದೋಷ ಸೂಚಕಗಳಾದ್ದರಿಂದ ಈ ನಾಗಿನ್ ಬಿಂಬಗಳನ್ನು ನಿಮ್ಮ ಕೈ ಸೇರಿದ ನಂತರ ಯಾಕೆಂದರೆ ನಿಮ್ಮ ಹೆಸರಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಬಳಕೆ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ ಜೊತೆಗೆ ಎಲ್ಲ ಪ್ರಸಾದ ಜೊತೆಗೆ ಈ ನಾಗಿನ್ ನಿಮಗೆ ಏನು ಕಳಿಸ್ಕೊಡ್ತೇವೆ, ಇದು ಪೋಸ್ಟ್ ಮೂಲಕ ಬಂದು ನಿಮಗೆ ಸೇರ್ತದಲ್ಲ, ಸೇರಿದ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ಈ ನಾಗಿನ್ ಬಿಂಬಗಳನ್ನು ಅಂಗೈಯಲ್ಲಿ ಇಟ್ಕೊಳ್ಳಿ. ₹1 ಒಂದು 6 ಕಾಯಿನ್ ಇದರಲ್ಲಿ ಇಟ್ಕೊಳ್ಳಿ. ₹1 ₹2 ಒಟ್ಟು ಒಂದು 6 ಕಾಯಿನ್ ಇದರೊಳಗಡೆ ಇಟ್ಕೊಳ್ಳಿ. ಮುಷ್ಟಿ ಕಟ್ಟಿಕೊಂಡು 6 ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾಳಿಸ್ಬಿಟ್ಟು ಇದನ್ನು ನಿಮ್ಮ ಮನೆ ಹತ್ತಿರ ಇರುವ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರೆ ಆಯಿತು. ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ. ಕೆಲವರು ಹೇಳ್ತಾರೆ, ಗುರುಗಳೇ ನಮ್ಮ ಮನೆ ಹತ್ರ ಈಶ್ವರಂದಿದೆ, ಆಯಿತು. ಸುಬ್ರಹ್ಮಣ್ಯ ಓಕೆ, ವೆಂಕಟೇಶ್ವರ ಓಕೆ, ಯಾವ ಅಮ್ಮನವರ ದೇವಸ್ಥಾನ, ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ. ನಿಮ್ಮ ಮನೆಯ ಬಳಿ ಇರತಕ್ಕಂಥ ದೇಗುಲದಲ್ಲಿ ನಿಮ್ಮ ಕೈಯಿಂದ ನಾಗಿನ್ ಬಿಂಬಗಳು ₹1 6 ಕಾಯಿನು ನೀವು ಅಳಿಸ್ಬಿಟ್ಟು ಆ ಹುಂಡಿಲಿ ಹಾಕ್ಬಿಟ್ರೆ ಮುಗೀತು, ಫಿನಿಶ್. ನೋಡಿ, ನಿಮ್ಮ ಹೆಸರಿನಲ್ಲಿ ಹೋಮ ಆಗ್ತದೆ. ಲೈವ್ ಆಗಿ ನಿಮ್ಮ ಹೆಸರು ಹೋಮ ಸಂಕಲ್ಪ ಆಗುವಂಥದ್ದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾಗಿರತಕ್ಕಂಥ ಈ ಒಂದು ಕಾಳಸರ್ಪ ಯೋಗ ದೋಷ ನಿವಾರಕ ಒಂದು ಮಣಿಯನ್ನು ಸಹ ನಿಮಗೆ ಕೊಡ್ತಾ ಇದ್ದೇವೆ. ಅದನ್ನು ನೀವು ಧಾರಣೆ ಮಾಡ್ಕೊಳ್ಳೋಕ್ಕೆ. ಹಾಗೂ ನಾಗಿನ್ ಬಿಂಬ
ಬಿಂಬ ಸಮರ್ಪಣೆ ಅಂತ ನಾಗಿನ ಬಿಂಬಗಳು ನಿಮ್ಮ ಕೈಯಾರೆ ನೀವೇ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡ್ತೀರಾ ಆ ಒಂದು 6 ಕಾಯಿನ್ ಜೊತೆಗೆ ಅಂದಾಗ ಕಾಳಸರ್ಪ ಯೋಗ ದೋಷ ನಿವಾರಣೆ ಆಯ್ತಲ್ಲ, ಸಂಪೂರ್ಣವಾಗಿ ಅದ್ಭುತ ಆಯ್ತಲ್ಲ. ಎಲ್ಲ ಹೋಮಗಳ ಭಸ್ಮ ನಾಗಾರಾಧನ ಅರ್ಶನವನ್ನು ಡೈಲಿ ಹಣೆಗೆ ಹಚ್ಕೊಳ್ತಾ ಇದ್ದೀರಾ, ಕಾಳಸರ್ಪ ಯೋಗ ದೋಷ ಸಂಪೂರ್ಣ ಹಾಗೆ ಅದು ನೀವು ಇದು ತುಂಬ ಕಡಿಮೆ ಆಗಿಬಿಡ್ತದೆ. ಸೊ ಅದರ ದುಷ್ಪ್ರಭಾವಗಳೆಲ್ಲ ಕಡಿಮೆ ಆಗಿಬಿಡುತ್ತೆ, ಸಂಪೂರ್ಣವಾಗಿ ಅನುಕೂಲ ಆಗುತ್ತೆ ನಿಮಗೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ನಾನೇ ಲೈವಲ್ಲಿ 2ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು, ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡ್ತೇವೆ. ನಿಮ್ಮ ಕೈಲಿ ಪ್ರಸಾದ ಸಿಕ್ಕ ನಂತರ ನೀವು ಅದನ್ನು ತಲೆಗೆ ನಿವಾರಿಸ್ಬಿಟ್ಟು ದೇವಸ್ಥಾನದ ಹುಂಡಿಲಿ ಹಾಕ್ಬಿಟ್ರೆ ಆಗೋಯ್ತು, ಸಿಂಪಲ್. ಸೊ ಬೇಗ ನಿಮ್ಮ ವಿವರಗಳನ್ನ ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಏನಾದರೂ ವಿಚಾರ ಇದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗಿ ಕಮೆಂಟ್ಸ್ನ ಓದ್ತಾ ಇರ್ತಾನೆ. ನಮಗೆ ವಾಟ್ಸಪ್ ಅಥವಾ ಕಾಲ್ ಮಾಡಲಿಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಪೇಜ್ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.